ಸೂರ್ಯಕಾಂತಿ. ಅಷ್ಟೊತ್ತಿಂದ ಕಾಯ್ತಿದ್ದೀನಿ, ಒಂದ್ ಆಟೋನೂ ಸಿಗ್ತಾ ಇಲ್ಲ. ನನ್ನ ಮನೆ ತನಕ ಡ್ರಾಪ್ ಮಾಡ್ತೀರಾ ಪ್ಲೀಸ್? ಮನೆಗ ಮತ್ತೆಲ್ಲಿ ಕರ್ಕೊಂಡು ಹೋಗ್ತೀರಾ? ನಾನು ಬೇರೆಲ್ಲಿಗೋ ಹೊರಟಿದ್ದೆ. ಪರವಾಗಿಲ್ಲ, ಫಸ್ಟ್ ನನ್ನ ಮನೆಗೆ ಡ್ರಾಪ್ ಮಾಡಿ, ಆಮೇಲೆ ನೀವು ಎಲ್ಲಿಗೆ ಬೇಕಾದ್ರೂ ಹೋಗಿ. ಅಲ್ಲ ಹೊರಡಿ. ನಾನು ಓದಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. BA ಫೈನಲ್ ಇಯರ್ ಮುಗಿಸ್ತೀನಿ, ಆಮೇಲೆ MA ಮಾಡ್ತೀನಿ. ಈ ವಿಷಯ ನೀನು ಅತ್ತೆ ಹತ್ರ ಹೇಳಿದ್ಯಾ? ಹೇಳಿಲ್ಲ, ಹೇಳಬೇಕು. ದೊಡ್ಡಮ್ಮ ಖಂಡಿತ ಅದಕ್ಕೆ ಒಪ್ಕೊಳ್ಳಲ್ಲ. ಕೇಳಿ ನೋಡ್ತೀನಿ. ನಾನೇನೋ ಕೇಳಿದೆ, ಅವ್ರೇನೋ ಹೇಳ್ತಾರೆ ಅಂತ ನಾವು ಯಾಕೆ ಕಲ್ಪನೆ ಮಾಡ್ಕೋಬೇಕು ಅಲ್ವಾ? ನಿಜ. ಸರಿ ಬಿಡು, ಹೇಗೂ ಓದಬೇಕು ಅಂತ ನಿರ್ಧಾರ ಮಾಡಿದ್ಯಾ, ಒಳ್ಳೆ ಕೆಲಸನೇ ಮಾಡಿದ್ಯಾ. ನೋಡು ಕಾಂತಿ, ನನ್ನ ಕಡೆಯಿಂದ ನಿನಗೇನೇ ಸಹಾಯ ಬೇಕಾದರೂ ಸಂಕೋಚ ಪಟ್ಕೊಳ್ಳಿಕ್ಕೆ. ಸರಿ. ನಿಮ್ಮೆಲ್ಲ ಕೆಲಸ ಬಿಟ್ಟು ನನಗೆ ಬಂದು ಡ್ರಾಪ್ ಮಾಡಿದ್ರಲ್ಲ, ನಿಮ್ಮ ಕೆಲಸಕ್ಕೆ ತೊಂದರೆ ಆಗಿರಬೇಕು. ಅಂಥದ್ದೇನೂ ಆಗಿಲ್ಲ, ನಡೆಯುತ್ತೆ ಬಿಡಿ. ಕೆಲಸ ಯಾವಾಗ ಬೇಕಾದ್ರೂ ಮಾಡ್ಕೋಬಹುದು. ಅರೆ ಮಂಜುನಾಥ್, ಪಾಪ ಒಳಗೆ. ಪರವಾಗಿಲ್ಲ, ನಾ ಹೊರಡ್ತೀನಿ. ಪ್ಲೀಸ್, ನೀವು ನನಗೋಸ್ಕರ ಬರಲೇಬೇಕು. ಇಲ್ಲ ಪರವಾಗಿಲ್ಲ. ಬರ್ದೇ ಹೋದ್ರೆ ನಾನು ನಿಮ್ಮನ್ನ ಸುಮ್ಮನೆ ಬಿಡಲ್ಲ. ಬನ್ನಿ. ಅಯ್ಯೋ ಬನ್ನಿ. ಬಿಡಿ, ಬರ್ತೀನಿ. ಅವಳಿಗೆ ಹೆರಿಗೆನೋ ಶುರುವಾದಾಗ ನೀವಿಬ್ರು ಇರ್ಲಿಲ್ಲ. ನನ್ಗೇನ್ ಮಾಡ್ಬೇಕು ಅಂತಾನೆ ತೋಚಲಿಲ್ಲ. ಮುಕುಂದ, ಮಗು ಅಳೋ ಸದ್ದು ಕೇಳಿಸ್ತಾ ಇದೆ. ನನಗೆ ಕೇಳಿಸ್ಲಿಲ್ಲ. ನಂಗೆ ಕೇಳಿಸ್ತ ಕಣೋ. ನನಗೂ ಏನು ಕೇಳಿಸ್ಲಿಲ್ವಲ್ಲ. ಡಾಕ್ಟ್ರೆ, ಹೆರಿಗೆ ಆಯ್ತಾ? ಹಾ ಆಯ್ತು. ನಿಮ್ ಸೊಸೆ ಆರೋಗ್ಯವಾಗಿದ್ದಾರೆ, ಏನು ತೊಂದರೆ ಇಲ್ಲ. ಮಗುನ ಉಳಿಸ್ಕೊಡೋದು ನನ್ನ ಕೈನಲ್ಲಿ ಆಗ್ಲಿಲ್ಲ. ಡಾಕ್ಟ್ರೆ, ಏನ್ ಹೇಳ್ತಿದ್ದೀರಾ? ನಿಮ್ ಸೊಸೆ ಉಳಿದಿರೋದೇ ಹೆಚ್ಚು. ಒಂಚೂರು ತಡ ಆಗಿದ್ರು ಮಗು ತಾಯಿನ ಕರ್ಕೊಂಡು ಹೋಗಿರೋದು. ಅಂದಹಾಗೆ ನಿಮ್ ಸೊಸೆ ಯಾವತ್ತಾದ್ರೂ ಬಿದ್ದಿದ್ರಾ? ಇವತ್ ಬೆಳಗ್ಗೆ ಕಾಲ್ ಜಾರ್ ಬಿದ್ದಿದ್ಲು. ಏನೂ ಆಗಿಲ್ಲ ಅಂತ ಹೇಳಿದ್ಲು. ಏನೂ ಏಟಾಗಿಲ್ಲ ಅಂತ ಅವ್ರು ಅನ್ಕೊಂಡಿದ್ದಾರೆ. ಆದ್ರೂ ಆ ಮಗುಗೆ ಏಟಾಗಿದೆ, ಅದಕ್ಕೆ ತೊಂದರೆ ಆಗಿರೋದು. ಒಂದ್ ವಿಷಯ, 1 ವಾರ ಬಿಟ್ಟು ಅವ್ರನ್ನ ನರ್ಸಿಂಗ್ ಹೋಮಿಗೆ ಕರ್ಕೊಂಬನ್ನಿ. ಅವ್ರ ಗರ್ಭಕೋಶಕ್ಕೆ ಏಟಾಗಿದೆ, ಗರ್ಭಕೋಶ ತೆಗಿಬೇಕು. ಹೇಳ್ತಾ ಇದ್ದೀರಾ ಡಾಕ್ಟರ್? ಹೌದಪ್ಪ, ನನ್ನ ಕೈನಲ್ಲಿ ಆಗಿದ್ದು ನಾನು ಮಾಡಿದ್ದೀನಿ, ಬೇರೆ ದಾರಿನೇ ಇರಲಿಲ್ಲ. ಇನ್ ಮುಂದೆ ನೇತ್ರ ಮಕ್ಕಳಾಗಲ್ಲ. ಚೆನ್ನಾಗಿ ಕುಡಿದು ಅವ್ನು ಫುಲ್ ಟೈಟ್ ಆಗ್ಬಿಟ್ಟು ನಮ್ಮನೆ ಅಂತ ಹೇಳ್ಬಿಟ್ಟು ಬೇರೆಯವ್ರ ಮನೆಗೆ ಹೋಗ್ಬಿಟ್ಟಿದ್ದ. ನೋಡಿ ಅಳಿಯಂದ್ರೆ, ನಿಮ್ ತಂದೆ ನನ್ನ ಜೊತೆ ಅದೆಷ್ಟು ಪಾರ್ಟಿಗಳು ಮಾಡಿದಾರೋ ಅಕ್ಕನೇ ಇಲ್ಲ. ಕೊನೆಗೆ ಕುಡಿಯೋದನ್ನೇ ಬಿಟ್ಬಿಟ್ರು. ತಗೊಳ್ಳಿ. ಬೇಡ, ತಗೊಳ್ಳಿ. ನಾನು ತಗೊಳಲ್ಲ. ಅಪ್ಪ ಕೊಡಿ. ಇಲ್ಲ ತಗೊಳ್ಳಿ. ಏನಮ್ಮ ಐಶೋ, ಪತಿ ಸೇವೆ ಮದುವೆಗೆ ಮುಂಚೆನೆ ಜೋರ ನಡೀತಾ ಇದೆ. ನಡೀಲಿ. ನೀವೇನು ಸಂಕೋಚ ನೋಡಿ. ಈ ಮನುಷ್ಯ ತುಂಬಾ ಹತ್ರ ಆಗೋದು ಇದರಿಂದ.